ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ದೈಹಿಕ ಶಿಕ್ಷಣದ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶ್ರೀ ತಳುವಾಳ ಜಗದ್ಗುರು ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣೆಕೊಪ್ಪ ಕೊಂಗಳಿ ಇಂದು ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿರ್ತಕ್ಕಂಥ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ತಂಡದ ಪರಿಚಯನ್ನ ನಾನು ಇಂದು ಮಾಡಲಿದ್ದೇನೆ. ಇದು ಧ್ಯಾನ್ಚಂದ್ ಟೀಮ್ ತಂಡ, ಪಿಟಿ ಉಷಾ ತಂಡ, ಸಚಿನ್ ತೆಂಡೂಲ್ಕರ್ ತಂಡ, ವಿಶ್ವನಾಥ್ ಆನಂದ್ ತಂಡ, ಈ 4 ತಂಡವನ್ನು ರಚನೆ ಮಾಡಿ ಇಂದು ದೈಹಿಕ ಶಿಕ್ಷಣದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಈಗ ಮೊದಲನೇ ಪ್ರಶ್ನೆಗೆ 10 ಅಂಕಗಳಿರುತ್ತದೆ ನೇರವಾಗಿ. ಮತ್ತೆ ಅದು ಮುಂದಕ್ಕೆ ಪಾಸ್ ಆಗ್ತಂದ್ರೆ 5 ಅಂಕಗಳನ್ನ ನಾವು ನೀಡಲಾಗ್ತದೆ. ಇದು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಎಲ್ಲಾ ಮುದ್ದು ಮಕ್ಕಳು ಆಗಮಿಸಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿಯೂ ತೀರ್ಪುಗಾರರ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಈಗ ಮೊದಲನೇ ತಂಡಕ್ಕೆ ಧ್ಯಾನ್ಚಂದ್ ತಂಡಕ್ಕೆ ಮೊದಲನೇ ಪ್ರಶ್ನೆಯನ್ನ ಕೇಳ್ತಿದ್ದೇನೆ. ನೀವು ಎದ್ದು ನಿಂತು ಸರಿಯಾದ ರೀತಿಯಲ್ಲಿ ಆನ್ಸರ್ ಅನ್ನು ಮಾಡಬೇಕು. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಟಾಗೋರ್ ಸರಿಯಾದ ಉತ್ತರ. ಈಗ ಎರಡನೇ ತಂಡ ಸಚಿನ್ ತೆಂಡೂಲ್ಕರ್ ತಂಡಕ್ಕೆ ನಾಡಗೀತೆ ಬರೆದವರು ಯಾರು? ಪಿಟಿ ಉಷಾ ತಂಡಕ್ಕೆ. ಪಿಟಿ ಉಷಾ ತಂಡಕ್ಕೆ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾಡಗೀತೆ ಬರೆದವರು ಯಾರು? ರಾಷ್ಟ್ರಕವಿ ಕುವೆಂಪು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಮೂರನೇ ತಂಡಕ್ಕೆ ನೇರ ಪ್ರಶ್ನೆಯನ್ನ ಕೇಳ್ತಿದ್ದೇನೆ. ಜಂಡಗೀತೆ ಬರೆದವರು ಯಾರು? ಶ್ಯಾಮಲಾಲ್ ಗುಪ್ತಾ ಸರಿಯಾದ ಉತ್ತರ. ಅದೇ ರೀತಿಯಾಗಿ 4ನೇ ತಂಡಕ್ಕೆ ನೇರ ಪ್ರಶ್ನೆ. ಒಂದೇ ಮಾತರಂ ಗೀತೆ ಬರೆದವರು ಯಾರು? ಒಂದೇ ಮಾತರಂ ಗೀತೆ ಬರೆದವರು ಯಾರು? ರಾಂಗ್ ಆನ್ಸರ್. ಒಂದೇ ಮಾತರಂ ಗೀತೆ ಬರೆದವರು ಯಾರು? ಒಂದೇ ಮಾತರಂ ಗೀತೆ ಬರೆದವರು ಯಾರು? ಒಂದೇ ಮಾತರಂ ಗೀತೆ ಪಾಸ್. ಒಂದೇ ಮಾತರಂ ಗೀತೆ ಬರೆದವರು ಯಾರು? ಬಂಕಿಮಚಂದ್ರ ಚಟರ್ಜಿ ಸರಿಯಾದ ಉತ್ತರ. ಪಿಟಿ ಉಷಾ ತಂಡಕ್ಕೆ 5 ಬೋನಸ್ ಅಂಕಗಳನ್ನು ಪಡೆದಿದ್ದಾರೆ. ಈಗ ಎರಡನೇ ಸುತ್ತಿನ ಪ್ರಶ್ನೆ. ಯೋಗಾಸನದ ಯೋಗಾಸನದ ಪಿತಾಮಹ ಯಾರು? ಸರಿಯಾದ ಉತ್ತರ. ಈಗ ಆಧುನಿಕ ಒಲಿಂಪಿಕ್ ಪಿತಾಮಹ ಯಾರು? ಡಿ ಕೋಬಾರ್ಟಿನ್ ಆಧುನಿಕ ಒಲಿಂಪಿಕ್ ಪಿತಾಮಹ ಸರಿಯಾದ ಉತ್ತರ ನೇರ. ಅದೇ ರೀತಿಯಾಗಿ ಪಿಟಿ ಉಷಾ ತಂಡಕ್ಕೆ ರೈತ ಗೀತೆ ಬರೆದವರು ಯಾರು? ರಾಷ್ಟ್ರಕವಿ ಕುವೆಂಪು ಸರಿಯಾದ ಉತ್ತರ. ಈಗ ಧ್ಯಾನ್ಚಂದ್ ಟೀಮಿಗೆ ವಾಲಿಬಾಲ್ ಕಂಡು ಹಿಡಿದವರು ಯಾರು? ವಿಲಿಯಂ ಜಿ ಮಾರ್ಗನ್ ಸರಿಯಾದ ಉತ್ತರ. ಈಗ ಮತ್ತೆ ಧ್ಯಾನ್ಚಂದ್ ಟೀಮಿಗೆ ಮೂರನೇ ಸುತ್ತು. ವಾಲಿಬಾಲ್ ಎಷ್ಟರಲ್ಲಿ ಕಂಡು ಹಿಡಿದರು? ಯಾವ ದೇಶದವರು?
1895 ಯಾವ ದೇಶದವರು? ಅಮೆರಿಕ ದೇಶದವರು. ಸರಿಯಾದ ಉತ್ತರ. ವಾಲಿಬಾಲ್ ಅಂಕಣದ ಉದ್ದ ಅಗಲ ಎಷ್ಟು? 18 ಮೀಟರ್. 18 ಮೀಟರ್. 18 ಮೀಟರ್ ಉದ್ದ, 9 ಮೀಟರ್ ಅಗಲ ವಾಲಿಬಾಲ್ ಅಂಕಣದ ಉದ್ದ ಅಗಲ ಇರುತ್ತದೆ. ಪಿಟಿ ಉಷಾ ತಂಡಕ್ಕೆ ನೇರ ಪ್ರಶ್ನೆ, ಸರಿಯಾದ ಉತ್ತರ. ಅದೇ ರೀತಿಯಾಗಿ ಜೋಗದ ಶ್ರೀ ಬೆಳಕಿನಲ್ಲಿ ಗೀತೆ ಬರೆದವರು ಯಾರು? KS ನಿಸಾರ್ ಅಹಮದ್. ಸರಿಯಾದ ಉತ್ತರ. ಅದೇ ರೀತಿಯಾಗಿ 4ನೇ ತಂಡಕ್ಕೆ ನೇರವಾದ ಉತ್ತರ. ವಾಲಿಬಾಲಿನ ತೂಕ ಎಷ್ಟು ಗ್ರಾಮಗಳಲ್ಲಿ ಇರುತ್ತದೆ? 260ರಿಂದ 280 ಗ್ರಾಮಗಳಲ್ಲಿ ವಾಲಿಬಾಲ್ ಇರುತ್ತದೆ. ಸರಿಯಾದ ಉತ್ತರ. ಅದೇ ರೀತಿಯಾಗಿ ಈಗ 4ನೇ ಸುತ್ತಿನ ಪ್ರಶ್ನೆ. ವಾಲಿಬಾಲಿನ ಸುತ್ತಳತೆ ಎಷ್ಟು? 67ರಿಂದ 69 ಕಿಲೋಮೀಟರ್. ರನ್ 67ರಿಂದ 69 ಸೆಂಟಿಮೀಟರ್ ಇರುತ್ತದೆ. ಸರಿಯಾದ ಉತ್ತರ. ಸೆಂಟಿಮೀಟರ್. ಅದೇ ರೀತಿಯಲ್ಲಿ ಈಗ 3ನೇ ತಂಡಕ್ಕೆ 4ನೇ ಸುತ್ತಿನ ಪ್ರಶ್ನೆ. ವಾಲಿಬಾಲ್ ನೆಟ್ಟಿನ ಉದ್ದ ಅಗಲ ಎಷ್ಟಿರುತ್ತದೆ? ವಾಲಿಬಾಲ್ ನೆಟ್ಟಿನ ಉದ್ದ ಅಗಲ ಎಷ್ಟು ಇರುತ್ತದೆ? 9.5ರಿಂದ 10 ಮೀಟರ್. ಉದ್ದ 1 ಮೀಟರ್. ಅಗಲ 1 ಮೀಟರ್. ಇನ್ನೊಂದ್ಸರಿ ಹೇಳ. ಉದ್ದ 9.5ರಿಂದ 10, ಅಗಲ 10 ಮೀಟರ್, ಅಗಲ 1 ಮೀಟರ್. ಸರಿಯಾದ ಉತ್ತರ. ಈಗ ಪಿಟಿ ಉಷಾ ತಂಡಕ್ಕೆ 4ನೇ ಸುತ್ತಿನ ಮೂರನೇ ಪ್ರಶ್ನೆ. ವಾಲಿಬಾಲ್ ಆಟದ ಮೊದಲನೇ ಹೆಸರು ಇದೇನು? ಇಂಟೋನೆಟ್. ಮೊದಲನೇ ಹೆಸರು ಇಂಟೋನೆಟ್. ಸರಿಯಾದ ಉತ್ತರ. ಈಗ ವಾಲಿಬಾಲ್ ನೆಟ್ಟಿನ ಎತ್ತರ ಪುರುಷರಿಗೆ ಎಷ್ಟು ಎತ್ತರವಾಗಿ ಕಟ್ಟಬೇಕು? 6. ವಾಲಿಬಾಲಿನ ನೆಟ್ಟು ಪುರುಷರಿಗೆ ಎಷ್ಟು ಇದಕ್ಕೆ ಕಟ್ಟಬೇಕು ಅಂತ ನಾನು ಕೇಳ್ಬೋದು ಪ್ರಶ್ನೆ. ನೆಲದಿಂದ ಎತ್ತರಕ್ಕೆ ಎಷ್ಟು ಕಟ್ಟಬೇಕು? 2.43 ಮೀಟರ್ ಮೇಲೆ ನೆಟ್ಟನ್ನ ಎತ್ತರವಾಗಿ ಕಟ್ಟಬೇಕು. ಸರಿಯಾದ ಉತ್ತರ. ಈಗ ಕೊನೆಯದಾಗಿ ಕೊನೆ ಸುತ್ತಿನ ಪ್ರಶ್ನೆ. ಭಾರತದ ರಾಷ್ಟ್ರಧ್ವಜವನ್ನು ವ್ಯಾಸ್ ಎಂಬುವರು ರೂಪಿಸಿದ್ದಾರೆ? ಪಿಂಗಳಿ ವೆಂಕಟರಾಯ ಈ ಭಾರತ ರಾಷ್ಟ್ರಧ್ವಜವನ್ನು ವ್ಯಾಸ್ ರೂಪಿಸಿದ್ದಾರೆ. ಸರಿಯಾದ ಉತ್ತರ. ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು? 1947 ಜುಲೈ 22, 1947ರಲ್ಲಿ ಅಂಗೀಕರಿಸಲಾಯಿತು. ಸರಿಯಾದ ಉತ್ತರ. ಅದೇ ರೀತಿಯಾಗಿ ರಾಷ್ಟ್ರಧ್ವಜದ ಬಣ್ಣಗಳು ಎಷ್ಟು? ಅವು ಯಾವ್ಯಾವ? ರಾಷ್ಟ್ರಧ್ವಜದ ಬಣ್ಣಗಳು 3: ಕೇಸರಿ, ಬಿಳಿ, ಹಸಿರು. ಕೇಸರಿ, ಬಿಳಿ, ಹಸಿರು. ಸರಿಯಾದ ಉತ್ತರ. ಈಗ ರಾಷ್ಟ್ರಧ್ವಜ ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ? ರಾಷ್ಟ್ರಗೀತೆಯನ್ನ ಯಾವ ಭಾಷೆಯಲ್ಲಿ
ರಚಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ದಾರೆ. ಇಲ್ಲಿವರೆಗೂ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ, ದೈಹಿಕ ಶಿಕ್ಷಣದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 5ನೇ ಸುತ್ತಿನವರೆಗೂ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಅದಕ್ಕೆ ಈಗ ನಮ್ಮ ತೀರ್ಪುಗಾರರು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಮಾದೇವಪ್ಪ ಸಿ ನಾಯಕರವರು ಈ ಒಂದು ತೀರ್ಪನ್ನ ಯಾವ ರೀತಿಯಾಗಿ ಅಂಕಗಳನ್ನ ಪಡೆದಿರುತ್ತಾರೆ ಅಂತಕ್ಕಂಥದನ್ನ ನಮ್ಮ ನಿರ್ಣಾಯಕರು ಈ ಕೆಲವೇ ಕ್ಷಣದಲ್ಲಿ ನಿಮಗೆ ಫಲಿತಾಂಶವನ್ನು ನೀಡಲಿದ್ದಾರೆ. ಧ್ಯಾನ್ ಚಂದ್ ತಂಡ 40 ಅಂಕಗಳು, ಪಿಟಿ ಉಷಾ ತಂಡ 55 ಅಂಕಗಳು, ಸಚಿನ್ ತೆಂಡೂಲ್ಕರ್ ತಂಡ 50 ಅಂಕಗಳು, ಹಾಗೆಯೇ ವಿಶ್ವನಾಥ್ ಆನಂದ್ ತಂಡ 45 ಅಂಕಗಳು. ಈ ಫಲಿತಾಂಶದಲ್ಲಿ ಪಿಟಿ ಉಷಾ ತಂಡ 55 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್ ತಂಡ 50 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. ಹಾಗೆಯೇ ವಿಶ್ವನಾಥ್ ಆನಂದ್ ತಂಡ 45 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದೆ. ಹಾಗೆಯೇ 40 ಅಂಕಗಳನ್ನು ಪಡೆದುಕೊಂಡು ಧ್ಯಾನ್ ಚಂದ್ ತಂಡ 4ನೇ ಸ್ಥಾನದಲ್ಲಿದೆ. ಪಿಟಿ ಉಷಾ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆಯೇ ಧನ್ಯವಾದಗಳು. ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್ ತಂಡ 50 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. ಈ ತಂಡಕ್ಕೆ ದೈಹಿಕ ಶಿಕ್ಷಕರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಚೆಸ್ ಮಾಂತ್ರಿಕ ತಂಡ ವಿಶ್ವನಾಥ್ ಆನಂದ್ ಅವರ ತಂಡ 45 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದೆ. ಈ ವಿದ್ಯಾರ್ಥಿಗಳಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಭಾಗವಹಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ನಾಗರಾಜ್ ಸಿ ಅವರ ಈ ದೈಹಿಕ ಶಿಕ್ಷಣದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೂ ಹೆಚ್ಚಿನದಾಗಿ ರಸಪ್ರಶ್ನೆ ಕಾರ್ಯಕ್ರಮವು ಉತ್ತಮವಾಗಿ ಮೂಡಿಬರಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಇಡ್ತೇವೆ. ಮಾದೇವಪ್ಪ ಸರ್ ಅವರು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.